ಎಲ್ಲರಿಗೂ ನಮಸ್ಕಾರ. ಕುಕ್ ವಿತ್ ಆತೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಗುಜರಾತ್ನ ಸ್ಪೆಷಲ್ ಡಿಶ್ ಆದಂಥ ಡೋಕ್ಲಾ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಅದನ್ನು ಮಾಡ್ಲಿಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡ್ಕೊಂಬರುವ ಬರ್ರಿ. ಅದಕ್ಕೆ ಒಂದು ಹೆಚ್ಚಿರುವಂಥ ಲಿಂಬೆಹಣ್ಣು ಬೇಕು, 4 ಸಣ್ಣಗೆ ಹೆಚ್ಚಿಕೊಂಡಿರುವಂಥ ಹಸಿಮೆಣಸಿನಕಾಯಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಬೇಕಿಂಗ್ ಸೋಡಾ, ಸ್ವಲ್ಪ ಎಣ್ಣೆ, ಸ್ವಲ್ಪ ಸಣ್ಣಗೆ ಹೆಚ್ಚಿಕೊಂಡಿರುವಂಥ ಕೊತ್ತಂಬರಿ, 1 ಎಸಳು ಕರಿಬೇವು, 1 ಕಪ್ ಬೇಸನ್ ಹಿಟ್ಟು, ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪು. ಇವಾಗ ಡೋಕ್ಲಾ ಹೆಂಗೆ ಮಾಡೋದಂತೇಳಿ ನೋಡುವನು ಬರ್ರಿ. ಫಸ್ಟ್ ಒಂದು ಪಾತ್ರೆ ತಗೋಬೇಕು. ಅದ್ರೊಳಗೆ 1 ಕಪ್ ಬೇಸನ್ ಇರ್ತಲ್ಲ ಅದನ್ನ ಹಾಕೊಳ್ಳೋದು. ಅದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಫಸ್ಟ್ ಸ್ವಲ್ಪ ಹಾಕೋರಿ, ಆಮೇಲೆ ನೀರು ಆ್ಯಡ್ ಮಾಡಿದ ನಂತರ ಸ್ವಲ್ಪ ಹಾಕೊಳ್ಳೋದು. ಇವಾಗ ಸ್ವಲ್ಪ ಸಕ್ಕರೆ ಹಾಕೋಬೇಕು. ಇವಾಗ ಇದು ಕಟ್ ಮಾಡ್ಕೊಂಡಿರುವಂಥ 1 ಲಿಂಬೆ ಹಣ್ಣು ಐತಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳುವ. ಲೆಮನ್ ಹಾಕಿ ಆದ ನಂತರ 1 ಚಮಚೆ ಕುಕ್ಕಿಂಗ್ ಆಯಿಲನ್ನು ಹಾಕೋಬೇಕು. ಇವಾಗ ನೀರು ಹಾಕೊಂಡು ಇದನ್ನು ಕನ್ಸಿಸ್ಟೆನ್ಸಿ ಬರೋ ತನಕ ಕಲಿಸ್ಕೋಬೇಕು. ಇದು ಸ್ಟಿರ್ ಇಟ್ಕೊಂಡು 1 ಗಂಟಲಾಗ ಬರ್ದಂಗೆ ಇದನ್ನು ಕಲಿಸ್ಕೋಬೇಕು. ಇವಾಗ ನೀವು ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಬೋದು. ಇಷ್ಟು ಗಟ್ಟಿ ಇರಬೇಕಿದು. ಇವಾಗ ಏನು ಮಾಡ್ಬೇಕಂದ್ರೆ ಬೌಲ್ ತೊಗೊಂಡು ಅದರೊಳಗೆ 1 ಚಮಚೆ ಬೇಕಿಂಗ್ ಸೋಡಾ ಹಾಕೋಬೇಕು. 1/4 ಚಮಚೆ ಬೇಕಿಂಗ್ ಸೋಡಾ ಅಷ್ಟು ಹಾಕಿ ಅದರೊಳಗೆ ಸ್ವಲ್ಪ ನೀರು ಹಾಕೋಬೇಕು. ಇದು ಬೇಕಿಂಗ್ ಸೋಡಾ ಕರಗುವಷ್ಟು. ಇದು ಬೇಕಿಂಗ್ ಸೋಡಾ ವಾಟರ್ ಮತ್ತು ಇದು ಮಾಡಿಟ್ಕೊಂಡಿರುವಂಥ ಹಿಟ್ಟನ್ನು 10 ನಿಮಿಷ ನೆನೆಗೆ ಇಡಬೇಕು. ಆಮೇಲೆ ಡೋಕ್ಲಾ ಮಾಡೋಕೆ ಸ್ಟಾರ್ಟ್ ಮಾಡೋಣ. ಆ ಡೋಕ್ಲಾದ ಹಿಟ್ಟು ನೆನೆಯೋ ತನಕ ಅದಕ್ಕೆ ಬೇಕಾಗಿರೋ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋದ್ರಿ. ಸ್ವಲ್ಪ ಒಂದು ಪ್ಯಾನ್ ಒಳಗೆ ಎಣ್ಣೆ ಹಾಕೋಬೇಕು. ಎಣ್ಣೆ ಕಾದೈತಿ. ಇವಾಗ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೋತೀನಿ. ಇವಾಗ ಸಾಸಿವೆ ಚಟಪಟ ಅನ್ನತ್ತಾವು. ಅದಕ್ಕೆ ಸ್ವಲ್ಪ ಕರಿಬೇವು ಹಾಕೋತೀನಿ. ಆಮೇಲೆ ಸಣ್ಣಗೆ ಹೆಚ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ. ಇವಾಗ ನೀವು ಗ್ಯಾಸ್ ಆಫ್ ಮಾಡ್ಬೋದು. ಎಣ್ಣೆ ಆಗೈತಿ. ಇವಾಗ ಇದಕ್ಕೆ 1 ಗ್ಲಾಸ ನೀರು ಹಾಕಬೇಕು. ಆಮೇಲೆ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೋಬೇಕು. ಅದ್ರೊಳಗೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋಬೇಕು. ಇವಾಗ ನೀವು ನೋಡ್ಬೋದು ಈ ಹಿಟ್ಟ ನೆನೆದೈತಿ. ಇದ್ರೊಳಗೆ ಆಲ್ರೆಡಿ ನಾವು ರೆಡಿ ಮಾಡ್ಕೊಂಡಿರುವಂಥ ಸೋಡಾ ನೀರನ್ನು ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿ ಇದನ್ನು ಕಲಿಸ್ಕೋಬೇಕು. ಇವಾಗ ನಾವು ಮತ್ತೊಂದು ಪಾತ್ರೆನ ತಗೋಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಇದಕ್ಕೆ ಎಣ್ಣೆ ಎಲ್ಲ ಕಡೆನೂ ಸುತ್ತಲೂ ಸವರ್ಕೋಬೇಕು, ಅಂದ್ರೆ ಡೋಕ್ಲಾ ತಳ ಅಂಟ್ಕೊಳ್ಳೋದಿಲ್ಲ. ಇವಾಗ ಈ ತಯಾರಾಗಿರೋ ಡೋಕ್ಲಾ ಹಿಟ್ಟನ್ನು ಇದಕ್ಕೆ ಹಾಕೊಳ್ತೀನಿ ನಾನು. ಇವಾಗ 1 ಕುಕ್ಕರ್ ಒಳಗೆ ನೀರು ಇಟ್ಕೋಬೇಕು. ಅದ್ರೊಳಗೆ ಈ ಮಾಡ್ಕೊಂಡಿರೋ ಹಿಟ್ಟನ್ನು ಇದ್ರ ಮೇಲೆ ಇಟ್ಟು 10 ನಿಮಿಷ ಇದನ್ನು ಕುದಿಸ್ಕೋಬೇಕು. ಆವಾಗ ಡೋಕ್ಲಾ ರೆಡಿಯಾಗಿದೆ. ಇವಾಗ ಇದ್ರ ಮೇಲೆ ಲಿಡ್ ಮುಚ್ಚಿ ನಾನು ಇದನ್ನ 10 ಮಿನಿಟ್ಸ ಬಿಡ್ತೀನಿ. ಅದಾದಮೇಲೆ ಡೋಕ್ಲಾ ರೆಡಿಯಾಗಿದೆ. ಇವಾಗ 10 ಮಿನಿಟ್ಸ್ ಆಗೈತಿ. ನಾವು ನೋಡ್ಕೊಳ್ಳುವ ಆಗೈತೋ ಇಲ್ಲ ಅಂತೇಳಿ. ನಾವು ಒಂದು ಚಾಕು ಅಥವಾ ಒಂದು ಪಿನ್ ತಗೊಂಡ ಇದನ್ನ ಚುಚ್ಚಿ ನೋಡಬೇಕು.
ಇದು ಹಿಟ್ಟು ಹತ್ಕೊಲಿಲ್ಲ ಅಂದ್ರೆ ಇದು ಬೆಂದೈತಿ ಅಂತ ಅರ್ಥ. ಇದಕ್ಕೆ ಟೈಮ್ ನೀವು 10 ಮಿನಿಟ್ಸ್ ಹಾಕಲೇ ಚೆಕ್ ಮಾಡ್ಕೋರಿ. ಒಂದು ವೇಳೆ ಬೆಂದಿರಲಿಲ್ಲ ಅಂತಂದ್ರೆ ಮತ್ತೊಂದು 5 ಮಿನಿಟ್ಸ್ ಎಕ್ಸ್ಟ್ರಾ ಟೈಮ್ ತೊಗೊಳ್ಬೋದು, ಅವಾಗ ಚಲೋ ತಂಗ ಬೇಯ್ದಿರುತ್ತೆ. ಇವಾಗ ನಾ ಅದನ್ನು ಒಂದು ಪ್ಲೇಟ್ಗೆ ತಕ್ಕೊಳ್ತೀನಿ. ಇವಾಗ ಇದನ್ನು ನಾನು ಕುಕ್ಕರಿಂದ ಇಳಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗೋ ತನಕ ವೇಟ್ ಮಾಡಬೇಕು. ವೇಟ್ ಮಾಡಿದ ನಂತರ ಇದನ್ನು ಈ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ನಾನು. ಇವಾಗ ಇದನ್ನ ಹಿಂಗೆ ತಳಕ್ಕೆ ಸ್ವಲ್ಪ ಮಡ್ಕೋಬೇಕು, ಅಂದ್ರೆ ಅದ ಚಲೋದಂಗೆ ಓಪನ್ ಆಗಿರುತ್ತೆ. ನೋಡುವ, ನೀವು ನೋಡ್ಬೋದು ಇಲ್ಲಿ ಫ್ಲಫಿ ಆಗೈತಿ ಇದು. ಇದಕ್ಕೆ ನಾವು ಆಲ್ರೆಡಿ ರೆಡಿ ಮಾಡ್ಕೊಂಡಿರುವಂಥ ಮಸಾಲಿನ ಒಗ್ಗರಣೆ ನೀರನ್ನು ಹಾಕೊಳ್ತೀನಿ. ಇದಕ್ಕೆ ಇವಾಗ ಸಣ್ಣಗೆ ಹೆಚ್ಕೊಂಡಿರುವಂಥ ಕೊತ್ತಂಬರಿನ ಹಾಕ್ತೀನಿ. ನಿಮ್ಗೆ ಯಾವ ಥರ ಶೇಪ್ ಬೇಕು, ಯಾವ ಥರ ಸೈಜ್ ಬೇಕು ಅದನ್ನು ನೋಡಿ ಡೋಕ್ಲಾನ ಕಟ್ ಮಾಡ್ಕೋಬೋದು. ನೀವು ನೋಡ್ತಿರ್ಬೋದು ಇವಾಗ ನಾನು ಸ್ಕ್ವೇರ್ ಶೇಪ್ದ ಕಟ್ ಮಾಡತ್ತೀನಿ. ಇವಾಗ ನೋಡ್ರಿ ನೀವು ಡೋಕ್ಲಾ ಹೆಂಗೆ ಫ್ಲಫಿಯಾಗಿ ಬಂದೈತಿ. ಇಲ್ಲಿ ನೋಡಿ ನಿಮ್ಗೆ ಕಾಣಿಸುತ್ತೆ ಹೆಂಗೆ ರವಾ ಥರ ಕಾಣಿಸತೈತಿ. ಈ ಥರ ಫ್ಲಫಿಯಾಗಿ ಡೋಕ್ಲಾ ಮಾಡ್ಕೋಬೋದು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡೋಕ್ಲಾನ ಬಂದೈತಿ. ಇದೇ ಥರ ಒಳ್ಳೆ ರೆಸಿಪಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಕುಕ್ ವಿತ್ ಆರ್ತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.